ಸ್ನೇಹ ಸಿಂಧು ಪ್ರಾಪರ್ಟಿಗೆ ಬಂದಿದ್ದೀವಿ. ಇದೇ ನೋಡಿ ಅದ್ಭುತವಾದ ನಮ್ಮ ಹೋಮ್ ಸ್ಟೇ. ಇವತ್ತು ಇಲ್ಲೇ ಇರ್ತೀವಿ. ಈಗ ಬಂದಿದ್ದೀವಿ, ನಂದು ಕಾರ್ ಪಾರ್ಕ್ ಮಾಡಿದ್ದೀವಿ. ಇದೇ ಪ್ರಾಪರ್ಟಿ ಸುತ್ತಮುತ್ತ ತುಂಬ ಚೆನ್ನಾಗಿದೆ. ಈಗ ನಾವು ಬೀಚ್ ಹೋಗ್ತೀವಿ. ನೋಡ್ಬೋದು, ಒಳ್ಳೆ ಬೀಚ್ ಇದೆ. ಸ್ನಾನ ಎಲ್ಲ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸವಾಟೆ ಹಾಕೊಂಡು ಬೀಚ್ಗೆ ಹೋಗ್ತೀವಿ. ನೋಡಿ, ನಮ್ಮ ಬ್ರದರು ಜೊತೆಗೆ ಹೊರಗಡೆ ಹೋಗ್ತಾ ಇದ್ವಿ. ಇದು ಇಲ್ಲಿ ಸಿಟ್ಔಟ್, ಇದು ರೂಮ್. ನಾವು ಬುಕ್ ಮಾಡಿರೋದು 3 ಜನಕ್ಕೆ, ಜೊತೆಗೆ ಏನಪ್ಪ ಚಿಲ್ಟೆ. ಅವನಿಗೊಂದು ಬೀಚ್ ಫೋಟೋ, ಒಂದು ಟಿ ವಿ ಇದೆ, ಇಲ್ಲಿ ಕಾಫಿ ಕಪ್ಸ್ ಇದ್ದಾವೆ, ಜೊತೆಗೆ ಒಂದು ಫ್ರಿಡ್ಜ್ ಇದೆ, UPS ಕೂಡ ಇದೆ ನಮಗೆ ಕರೆಂಟ್ ಹೋದರೆ. ಜೊತೆಗೊಂದು ವಾರ್ಡ್ರೋಬ್ ಇದೆ. ಬನ್ನಿ ಫ್ರೆಂಡ್ಸ್, ಆಚೆ ನೋಡಿ, ತೆಂಗಿನ ಮರಗಳು ಒಳ್ಳೆ ಕೋಸ್ಟಲ್ ಫೀಲ್ ಕೊಡ್ತಾ ಇದೆ. ಬನ್ನಿ ಇವತ್ತು ಇಲ್ಲಿ ಮಜಾ ಮಾಡೋಣ. ನಾವು ಸದ್ಯಕ್ಕೆ ಮಂಗಳೂರು ಬೀಚ್ ಹತ್ರ ಇದ್ದೀವಿ. ನಮ್ಮದು ಹೋಮ್ ಸ್ಟೇ ಹಿಂದ್ಗಡೆ. ನೈಟೆಲ್ಲ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ನಮ್ಮ ರೂಮು ಆ ಕಡೆ ಇದೆ, ಆ್ಯಕ್ಚುಲಿ ಟಾಯ್ಲೆಟ್ ಹಿಂದ್ಗಡೆ ಇದೆ, ಬಟ್ ಮುಂದೆ ತುಂಬ ಬ್ಯೂಟಿಫುಲ್ ಆಗಿದೆ. ಬೀಚ್ ನೋಡಿ, ಎಂಥ ಸೌಂಡು, ಬರ್ರ ಅಂತ ಒಳ್ಳೆ ಸೌಂಡ್ ಇದೆ. ರಾತ್ರಿ ಹೊತ್ತು ಈ ಸೌಂಡ್ಗೆ ಕಾಯ್ತಾ ಇದ್ದೆ. ಒಳ್ಳೆ ನೆಮ್ಮದಿ ಕೊಡುತ್ತೆ. ಇಲ್ಲಿಗೆ ಬರಬೇಕು ಅಂದರೆ ಅದು ಕ್ರಿಸ್ಮಸ್ಗೆ, ನ್ಯೂ ಇಯರ್ ಟೈಮಲ್ಲಿ ಪುಣ್ಯ ಮಾಡಿರ್ಬೇಕು. ಪ್ರಶಾಂತವಾದ ಜಾಗ, ಯಾವ ಗಲಾಟೆ ಇಲ್ಲ, ಯಾವ ಗದ್ದಲ ಇಲ್ಲ. ಸ್ವರ್ಗ, ನಾವು ನೋಡ್ತಾ ಇರೋದು ಸ್ವರ್ಗ. ನೀವು ಬನ್ನಿ, ಜಾಯ್ನ್ ಆಗಿ. ಅರ್ಲಿ ಮಾರ್ನಿಂಗ್ ಜರ್ನಿ, ಎಲ್ರಿಗೂ ಫುಲ್ ಸುಸ್ತಾಗಿ ಸಕ್ಕತ್ತಾಗಿ ನಿದ್ದೆ ಮಾಡಿ ಇವಾಗ ಊಟಕ್ಕೆ ಇದ್ವಿ. ಇಲ್ಲೇ ಹತ್ತಿರದಲ್ಲಿ ಒಂದೊಳ್ಳೆ ರೆಸ್ಟೋರೆಂಟಲ್ಲಿ ಫುಡ್ ಆರ್ಡರ್ ಮಾಡಿದ್ವಿ. ಅಂಜಲ್ ತವಾ ಫಿಶ್, ಯಾರಲ್ಲ ಇದು, ಜಿಂಜರ್ ಶವರ್ಮಾ ರ್ಯಾಪ್. ಈ ಕಡೆ ಒಳ್ಳೆ ರೈಸ್. ಅವರು ಯಾಕೋ ವೆಜ್ ತಿಂತಾ ಇದ್ದಾರೆ, ಏನಿರ್ತಾರೆ ಗೊತ್ತಿಲ್ಲ. ಬಿಸಿ ಫ್ರೈಡ್ ರೈಸ್, ಮಶ್ರೂಮ್ ಆರ್ಡರ್ ಮಾಡಿದ್ದಾರೆ. ಜೊತೆಗೆ 2 ಮೊಜಿಟೋ, ಚಿಲ್ಡ್ ಬೀಚ್, ಒಳ್ಳೆ ಸೌಂಡ್, ಒಳ್ಳೆ ವಾತಾವರಣ. ಇನ್ನೂ ನಿದ್ದೆ ಹೋಗಿಲ್ಲ, ಸ್ಟ್ರೈನ್ ಆಗಿದೆ. 3 ಗಂಟೆಗೆ ಇದ್ದಿರೋದಕ್ಕೆ ಸದ್ಯಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಳೋಣ. ಊಟ ಮಾಡ್ತಾ ಇದ್ದೀವಿ, ಮತ್ತೆ ಸಿಗೋಣ, ಬಾಯ್.